ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ನೋಡೋದಿಲ್ಲ ಪ್ರಸ್ತುತ ನಾನು ಶೂಟಿಂಗ್ ಬ್ಯುಸಿಲಿದ್ದೀನಿ. ಐ ಆಮ್ ಗಾಟ್ ದ ಕ್ರೇಜಿ. ಅದಲ್ಲದೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ಲೋಕದಲ್ಲಿ ನಾನು ಇದ್ದೀನಿ, ಆಚೆ ತಲೆ ಕೆಡ್ಸ್ಕೊಂಡಿಲ್ಲ. ಅಲ್ಲಲ್ಲಿ ಸೌಂಡ್ ಬರುತ್ತೆ, ಏನೋ ಬರ್ತಾ ಇದೆ ಸರಿ ಇಲ್ಲ ಅಂತ, ಅದು ಸರಿ ಮಾಡ್ಕೋತಾರೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವು ಮರಿದ್ರೆ ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗ್ತಾ ಇರ್ತದೆ ಅಷ್ಟೇ. ಇದು ಪಾರ್ಟ್ ಆಫ್ ಲೈಫ್. ತಪ್ಪು ನಡೀಬೇಕು, ಮನುಷ್ಯ ಒಂದ್ಸರಿ ತಪ್ಪು ಮಾಡಬೇಕು, ಎಡಬೇಕು, ಮತ್ತೆ ಎದ್ದೊಳ್ಬೇಕಾದ್ರೆ ಸರಿ ಮಾಡ್ಕೋಬೇಕಷ್ಟೆ. ಅದರಲ್ಲಿ ಏನಿದೆ, ಅವ್ರೇನೋ ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಎಡವಿದ್ದಾರೆ ಅಷ್ಟೇ. ಯಜಮಾನರು ಮಾತಾಡೋ ಸ್ಪೀಡ್ ನೋಡಿದ ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಸರ್ ಈಗ ರಘು ಇವತ್ತು ಅವ್ರು ಮೀಟಿಂಗ್ ಹೋಗ್ಬೇಕು, ಒಂದು 4 ಸಾಲು ಬರ್ಕೊಡಿ ಅಂದ್ರು. ನಾನು 2 ಬರ್ಕೊಡ್ತಿದ್ದೆ. ಒಂದು 2-3 ಕಾರ್ಯಕ್ರಮಕ್ಕೆ ಆ ಥರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡೋರು ಇವತ್ತು ನೋಡಿ ಈಗ ಮಾತಾಡ್ತಿದ್ದಾರೆ ಅವರು. ಅಂದ್ರೆ ನಿರಂತರವಾಗಿ ಕನ್ನಡದ ಪದಗಳನ್ನ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ತನಿಖೆಯನ್ನು ಇವತ್ತು ಒಂದು ಕ್ರೇಜ್ ಹುಟ್ಟುವಂತ ಮಾತುಗಾರಾಗಿದ್ದಾರೆ. ಅವ್ರ ಶೋಗಳಲ್ಲಿ ಅವ್ರು ಮಾತಾಡೋದು ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನ ಇಷ್ಟು ಸುಲಭವಾಗಿ ದಕ್ಕಿಸ್ಕೊಂಡವರಲ್ಲ, ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಇವಾಗ ಸರ್ ಇವಾಗ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೆ ಮರ್ತು ಬಿಟ್ಟಿರ್ತಾರೆ. ಆದ್ರೆ ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಅಂತ ಅಂದ್ರೆ, ನಿಮ್ಮಿಬ್ರು ಮಧ್ಯೆ ಬಿರುಕು ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ಮ ತಂದೆ ಎಲ್ರಿಗೂ ಅನ್ನದಾತರಾಗಿದ್ರು. ಹಂಸಲೇಖ ಸರ್ ಅವ್ರ ಮನೆಯಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತಾನೇನೋ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನ ಬಿಟ್ಟ ಪ್ರಭು ಅಂತ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಂತ ದೊಡ್ಡದಾಗ್ತಿ ಫೋಟೋ ನಮ್ದು. ನೀವು ಅಷ್ಟೊಂದು ಪ್ರಶ್ನೆ ಅವ್ರಿಗೆ ಇಷ್ಟೇ ಉತ್ತರ. ರವಿ ಸರ್ ಅಂಡ್ ಹಂಸಲೇಖ ಸರ್, ಇದು ಸಂವಾದ ಕಾರಣಕ್ಕೆ ಇಲ್ಲಿ ಕರೀಲಿಕ್ಕೆ ನಿಮ್ಮ ಬಲವಾಗಿರೋದು. ಈ ಕಡೆಯಿಂದ ಪ್ರಶ್ನೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇದು ಒಂದು ಮಾಧ್ಯಮ ಸಂವಾದ ಆದ ಕಾರಣಕ್ಕೆ ಮತ್ತೆ ಮಾಧ್ಯಮದಲ್ಲಿರೋ ವಿಷಯಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ ಬಯಸ್ತೀನಿ. ಇದು ಇವತ್ತು ರಿಲೆವೆಂಟ್ ಕೂಡ ಹೌದು. ತಮಿಳಲ್ಲಿ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಇದೆ ಸರ್. ವೈರಮುತ್ತು ಸರ್, ವೈರಮುತ್ತು ಕೇಳು ವೈರಮುತ್ತು ಅವರಿಗೆ ಜ್ಞಾನಪೀಠ ಸಿಕ್ಕಿದೆ. ಗೀತ ಸಾಹಿತ್ಯ ಆಗಿದ್ರು ತಮಿಳಲ್ಲಿ. ಸೊ ಸಿನಿಮಾ ಸಾಹಿತ್ಯ ಬೇರೆ, ಸಾಹಿತ್ಯ ಬೇರೆ. ಸಾಹಿತ್ಯಕ್ಕೆ ಮಾತ್ರ ಜ್ಞಾನಪೀಠ ಕೊಡಬೇಕು ಅನ್ನುವಂತ ಏನ್ ಮಾತಿರ್ತಲ್ಲ, ಈಗ ಸಿನಿಮಾ ಸಾಹಿತ್ಯಕ್ಕೂ ಕೂಡ ಜ್ಞಾನಪೀಠ ಸಿಗ್ತಾ ಇದೆ. ಹಾಗಾಗಿ ಹಂಸಲೇಖ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸಿಗ್ಬೇಕು ಅಂತ ಒಂದು ಜನಾಭಿಪ್ರಾಯ ಕೊಡ್ಬೇಕು ಅಂತ. ಎರಡನೇದು ನನಗೆ ಕವಿ ಅನ್ನೋ ಪಟ್ಟ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ಫಸ್ಟ್. ಯಾಕೆಂದ್ರೆ ಒಬ್ಬನ ಕವಿ ಅಂದ್ಕೊಂಡ್ರೆ ಅವನು ಬಡವರಿಂದ ದೂರ ಆಗ್ಬಿಡ್ತಾನೆ, ಶ್ರಮಿಕರಿಂದ ದೂರ ಆಗ್ಬಿಡ್ತಾನೆ, ಕಾರ್ಮಿಕರಿಂದ ದೂರ ಆಗ್ಬಿಡ್ತಾನೆ, ರೈತರಿಂದ ದೂರ ಆಗ್ಬಿಡ್ತಾನೆ. ನನಗೆ ಸಿನಿಮಾ ರೈಟರ್ ಅಂದ್ರೆ ಸಾಕು, ನನಗೆ ಕವಿ ಪಟ್ಟ ಯಾವತ್ತೂ ಬೇಡ. ಇದು ಯಾರ್ಯಾರು ಬಯಸ್ತಾರೋ ಅವರು ಸಿಕ್ಕಿದ್ರೆ ಅವರು ಅದಕ್ಕೆ ನೈತಿಕವಾದ ಒಂದು ಬದುಕನ್ನ ಗೌರವಿಸುವಂತ ನಡತೆಯನ್ನು ಅವ್ರು ನಡೆಸ್ಕೊಳ್ಬೇಕು. ಯಾರೇ ಆಗಲಿ ಕವಿ ಪಟ್ಟಕ್ಕೆ ಪ್ರಶಸ್ತಿ ಬಂದ್ರೆ ಅವರು ಅದಕ್ಕೆ ನಡ್ಕೊಳ್ಬೇಕು ನೈತಿಕವಾಗಿ. ನಾವು ಸಿನಿಮಾ ರೈಟರ್ಸು, ನಮಗೆ ಕುರಾನ್ ಬರೆಯಲು ಬರೀತೀವಿ, ಬೈಬಲ್ ಬರೆಯಲು ಬರೀತೀವಿ, ಭಗವದ್ಗೀತೆ ಬರೆಯಲು ಬರೀತೀವಿ, ಸೌಂದರ್ಯದ ಮೇಲೆ ಬರೆಯುತ್ತೀವಿ, ಕಾಮನ್ ಮೇಲೆ ಬರೆಯುತ್ತೀವಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇಲ್ಲ. ಸೊ ನಾನು ಬಡವರ ಪರವಾಗಿರ್ತೀನಿ, ಸಿನಿಮಾ ರೈಟರ್ ಆಗಿರ್ತೀನಿ.